ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯಶು ಯೂಟ್ಯೂಬ್ ಚಾನಲ್. ಸೊ ಎಸ್, ಇವತ್ತು ಬಂದು ನಾನು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ, ಹಾಗೆಯೇ ನಮ್ಮ ಹಸ್ಬೆಂಡ್ ಬರ್ಡೇ ಇರೋದ್ರಿಂದ ಸೊ ಹಾಗೆ ಬಟ್ಟೆ ಎಲ್ಲ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಪುಣ್ಯಕ್ಕೆ ಏನಪ್ಪ ಅಂದರೆ ಇವತ್ತೇ ಬಸ್ ಎಲ್ಲ ಫ್ರೀಯಾಗಿ ನಿಂತಿದೆ. ಸೊ ಎಸ್, ಅದಾದಮೇಲೆ ಮೈಸೂರಿಗೆ ಬಂದೆ. ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಮಲ್ಕೊಂಡ್ಬಿಟ್ಟೆ ಬಸ್ಸಲ್ಲಿ. ಮೈಸೂರಿಗೆ ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅಣ್ಣ ಬಂದಿಲ್ಲ ಇನ್ನೂ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಮಂದ ಆ್ಯಂಡ್ ನಾವು ಮನೆಗೆ ಬಂದ್ವಿ. ಮಳೆ ಅಂದರೆ ಮಳೆ ಗಾಯ್ಸ್. ಪಾಪ ನಮ್ಮಮ್ಮ ಕೆಲಸದಿಂದ ಬಂದ ತಕ್ಷಣ ಮಕ್ಳ ಜೊತೆ ಆಟ ಆಡ್ಕೊಂಡು ಕೂತ್ಬಿಟ್ಟಿದ್ದಾರೆ. ಮಳೆ ಬೇರೆ ಜಾಸ್ತಿ. ಸೊ ಅದಾದಮೇಲೆ ಮಲ್ಕೊಂಡ್ವಿ. ಸೊ ಅದಾದಮೇಲೆ ಮಾರ್ನಿಂಗ್ ಎದ್ದು ನಾನು ನಮ್ಮ ಅಪ್ಪನ ಜೊತೆ ಒಂದು ಸ್ವಲ್ಪ ಕೆಲಸ ಇತ್ತು, ಹಾಗೆ ಕಾಲೇಜ್ ಹತ್ರ ಹೋಗಬೇಕಿತ್ತು. ಅಲ್ಲೆಲ್ಲ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಬಟ್ಟೆ ಎಲ್ಲ ತಗೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ. ಅದಾದಮೇಲೆ ಎಲ್ಲ ರೆಡಿ ಮಾಡಿ ಬೊಕ್ಕೆ ರೆಡಿ ಮಾಡ್ತೀವಿ. ನಮ್ಮಮ್ಮ ಮಲಗಿದ್ದಾರೆ, ನಮ್ಮ ಲಡ್ಡುನೂ ಮಲಗಿದ್ದಾಳೆ, ನನ್ನ ಮಗನೂ ಮಲಗಿದ್ದಾನೆ. ಹೀಗೆಲ್ಲ ಪ್ರಿಪೇರ್ ಮಾಡಿ ಕೊನೆಯದೊಂದು ವಿಡಿಯೋ ನಾನು ನಿಮಗೆ ತೋರಿಸ್ತೀನಿ. ಇದೆಲ್ಲ ಒಂದು ಕ್ಲಿಪ್ಪಿಂಗ್ ಅಷ್ಟೇ. ಎಲ್ಲ ಸುತ್ಕೊಡ್ತವ್ರೆ ಬೇಗ ಆಗಲಿ ಅಂತ. ನಿದ್ದೆ ಮಾಡಿದ್ರು ನಾನೇ ಎದುರಿಸ್ದೆ. ನಮ್ಮಮ್ಮ ಎದ್ದು ನೋಡ್ತವ್ರೆ, ಏನು ಮಾಡ್ತಾಳು ಅಂತ. ಗೈಸ್, ಏನು ಗೊತ್ತಾ, ಗಿಫ್ಟ್ ಅಂದರೆ ಅಷ್ಟೊಂದೇನು ದೊಡ್ಡ ಗಿಫ್ಟ್ ಏನಲ್ಲ. ನಮ್ಮ ಕೈಲಿ ಆಗಂಗೆ ನಮಗೇನಾಗುತ್ತೋ ಸೊ ಅದು. ಅಂದರೆ ನಾನು ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡಿದ್ದೀನಿ, ಶರ್ಟ್ಗಳು. ಸೊ ಅವ್ರಿಗೆ ಎಲ್ಲಾದರೂ ಹೋಗಿ ಬರಬೇಕು ಅಂದರೆ ಬಟ್ಟೆ ತೊಗೊಳ್ತೀನಿ. ಬಟ್ ಡೈಲಿ ಯೂಸ್ಗೆ ಹಾಕೊಂಡು ಎಲ್ಲ ಫಿನಿಶ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಬಟ್ಟೆಗಳನ್ನ ಗಿಫ್ಟ್ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಲೈಟಾಗಿ ಬೊಕ್ಕೆ ನನಗೆ ಅದು ಹೆಂಗೆ ಬರುತ್ತೋ ಹಂಗೆ ಬರಲಿಲ್ಲ, ಬಟ್ ಸ್ಟಾರ್ಟಿಂಗ್ ಟ್ರೈ ಮಾಡಿದೆ, ಹೆಂಗೆ ಬರುತ್ತೋ ಹಾಗೆ ಮಾಡಿದ್ದೀನಿ. ಅದಾದಮೇಲೆ ನೋಡ್ತಾ ಇರ್ಬೋದು 4 ಶರ್ಟ್ ತೊಗೊಂಡಿದ್ದೀನಿ, 3 ಶರ್ಟ್ ತೊಗೊಂಡಿದ್ದೀನಿ, 1 ಟೀ ಶರ್ಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ರೈನ್ ಕೋಟ್ ತೊಗೊಂಡಿದ್ದೀನಿ. ತುಂಬ ಇಂಪಾರ್ಟೆಂಟ್ ಅವ್ರಿಗೆ ರೈನ್ ಕೋಟ್, ಯಾಕಂದರೆ ಕೆಲಸಕ್ಕೆಲ್ಲ ಹೋಗ್ತಾ ಇರ್ತಾರಲ್ಲ, ಸೊ ಅದಕ್ಕೋಸ್ಕರ. ಇದೆಲ್ಲ ಫಿನಿಶ್ ಆದಮೇಲೆ ಲಾಸ್ಟ್ ಎಂಡಲ್ಲಿ ಅದನ್ನು ಟ್ಯಾಗ್ ಮಾಡಿ, ಅಂದರೆ ಟೇಪಲ್ಲಿ ಕಟ್ಟಿ, ಸೊ ಅವರು ಕಟ್ ಮಾಡೋ ಥರ, ಅಂದರೆ ಟೇಪ್ ಕಟ್ ಮಾಡೋ ಥರ ಇರಲಿ ಅಂದ್ಬಿಟ್ಟು ಡಿಫ್ರೆಂಟಾಗಿ ಏನೋ ಒಂದು ಲುಕ್ಕಲ್ಲಿ ಮಾಡಿದೆ. ತುಂಬ ಅಂದರೆ ತುಂಬ ರಿಸ್ಕ್ ಇತ್ತು. ಅಂದರೆ ಅದು ಮಾಡೋರಿಗೆ ಎಕ್ಸ್ಪೀರಿಯೆನ್ಸ್ ಇರಬೇಕು, ಅಂಥವ್ರಿಗೆ ಅದು ಈಸಿ ಆಗುತ್ತೆ. ನಮ್ಗೆ ಅದೆಲ್ಲ ಅಭ್ಯಾಸ ಇಲ್ಲ, ಅದು ಹೇಗೆ ಹೂವು ಎಲ್ಲ ಮಾಡೋದು, ಬುಕ್ಕೆಲ್ಲ ಮಾಡೋದು ಅಂತ ಗೊತ್ತಿಲ್ಲ. ಸೊ ಹೆಂಗೋ ಬರುತ್ತೆ ಹಂಗೆ ಮಾಡಿದೆ. ಅದಾದಮೇಲೆ ಮಾರನೇ ದಿನ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ಟಯರ್ಡಾಗಿತ್ತು ಅಂತ ಮಲ್ಕೊಂಡ್ಬಿಟ್ಟೆ ನಾನು. ಅದಾದಮೇಲೆ ಮಾರ್ನಿಂಗ್ ನಾನು ಊರಿಗೆ ಹೊರಡ್ತಾ ಇದ್ದೀನಿ, ರಿಟರ್ನ್ ಅಂದರೆ ಕನಕಪುರಕ್ಕೆ ಬರ್ತಾಯಿದ್ದೆ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಬಸ್ಸಲ್ಲಿ ಇದ್ನಲ್ಲ, ಸೊ ಹಂಗೆ ಲೈಟಾಗಿ ಕ್ಲಿಪ್ ತೊಗೊಂಡು ಅದಾದಮೇಲೆ ನಮ್ಮ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಪಾಪ ಡ್ಯೂಟಿಗೆ ಟೈಮ್ ಆಗಿಬಿಟ್ಟಿತ್ತು, ಆದ್ರೂ 1/2 hour ಎಕ್ಸ್ಟ್ರಾ ಟೈಮ್ ತೊಗೊಂಡು ಅವ್ರು ಬಂದು ನಮ್ಮನ್ನು ಕರ್ಕೊಂಡೋದ್ರು ಮನೆಗೆ. ಗೈಸ್, ಇವಾಗ ಮನೆಗೆ ಬಂದೆ. ಸೊ ನನ್ನನ್ನು ಡ್ರಾಪ್ ಮಾಡಿ ಮನೆಗೆ ಬಿಟ್ಬಿಟ್ಟು ನಮ್ಮ ಮನೆಯವರು ಡ್ಯೂಟಿಗೆ ಹೋದರು. ಸೊ ಅವರಿನ್ನು ನೈಟ್ ಬರೋದು 10 ಗಂಟೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು, ನಿದ್ದೆ ಮಾಡಿ. ಈ ಬ್ಲಾಗ್ ಫುಲ್ ನೋಡಿ, ಅವ್ರ ಬರ್ಡೇ ಸೆಲೆಬ್ರೇಷನ್ ಬ್ಲಾಗ್ ಆಗಿರುತ್ತೆ. ಸೊ ಹೇಗಿರುತ್ತೆ, ಹೆಂಗೆ ಪ್ರಿಪ್ರೇಷನ್ ಮಾಡ್ತೀನಿ ಅಂತ ಕೊನೆವರೆಗೂ ನೋಡಿ. ಫೈನಲಿ ಗಿಫ್ಟ್ ಬಾಕ್ಸ್ ರೆಡಿ ಆಯಿತು. ಸೊ ಸಿಂಪಲ್ಲಾಗಿ ಈ ಥರ ಮಾಡಿದ್ದೀನಿ. ಸೊ ಒಳಗಡೆ ನನಗೆ ಗಿಫ್ಟ್ ಪ್ಯಾಕ್ ಮಾಡೋಕ್ಕೆ ಬರಲ್ಲ, ಸೊ ಹೇಗೋ ನನಗೆ ಹೇಗೆ ಬರುತ್ತೋ ಹಾಗೆ ಗಿಫ್ಟ್ ಪ್ಯಾಕ್ ಮಾಡಿದ್ದೀನಿ. ಆ್ಯಂಡ್ ಈ ಬ್ಲ್ಯಾಕ್ ಆರ್ಟ್ ಮೇಲೆ ಏನಾದರೂ ಒಂದು ಬರ್ಡೇ ವಿಶಸ್ ಏನಾದರೂ ಬರೆಯೋಣ ಅಂದ್ಕೊಂಡೆ, ಬಟ್ ಸ್ಕೆಚ್ ಅದೇನೋ ಆಗ್ತಾಯಿಲ್ಲ ಬರೆಯೋಕ್ಕೆ, ಕಲರ್ ಕಾಣಿಸ್ತಾ ಇಲ್ಲ. ಸೊ ಇರಲಿ ಅಂದ್ಬಿಟ್ಟು ಸುಮ್ಮನೆ ಹಂಗೆ ಒಂದು ಆರ್ಟ್ ಸಿಂಬಲ್ ಹಾಕಿದ್ದೀನಿ. ಫೈನಲಿ ಮುಗೀತು. ಸೊ ಎಸ್, ನನಗೆ ಹಿಂಗೆ ಪ್ಯಾಕ್ ಮಾಡೋಕ್ಕೆ ಬರಲ್ಲ, ಬಟ್ ಆದರೂ ಹೆಂಗೆ ಬರುತ್ತೋ ಹಂಗೆ ಪ್ಯಾಕ್ ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆ ಗೈಸ್, ಗಿಫ್ಟ್ ಎಲ್ಲ ಪ್ಯಾಕ್ ಆದಮೇಲೆ ನಮ್ಮ ಮನೆಯವರು ನೈಟ್ ಶಿಫ್ಟ್ ಇತ್ತು, ಸೊ ಅವರು ಡ್ಯೂಟಿಗೆ ಹೋದರು. ಅದಾದಮೇಲೆ ನಾನು ನನ್ನ ಮಗ ಊಟ ಎಲ್ಲ ಮಾಡಿಕೊಂಡು ಹಂಗೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡೋಣ ಅಂತ, ಗ್ರ್ಯಾಂಡ್ ಏನಿಲ್ಲ, ಸಿಂಪಲ್ಲಾಗಿ. ನಾನೇನು ಜಾಸ್ತಿ ಏನು ಡೆಕೋರೇಷನ್ ಮಾಡಲಿಲ್ಲ. ಸೊ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ಡೆಕೋರೇಷನ್ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ನೋಡ್ಬೋದು, ಸಿಂಪಲ್ಲಾಗಿ ನಾನು ಡೆಕೋರೇಷನ್ ಮಾಡಿದ್ದೀನಿ, ಗ್ರ್ಯಾಂಡಾಗಿ. ಅವ್ರಿಗೆಲ್ಲ ಈ ಡೆಕೋರೇಷನ್ ಆಗಿರ್ಬೋದು, ಸರ್ಪ್ರೈಸ್ ಆಗಿರ್ಬೋದು ಎಲ್ಲ ಇಷ್ಟ ಆಗಲ್ಲ. ನಾನು ಕೇಕ್ ಆರ್ಡರ್ ಮಾಡಿ ಕೇಕ್ ತೊಗೊಂಡು ಬರೋಣ ಅಂದ್ಕೊಂಡೆ. ಅವ್ರು ಏನೂ ಮಾಡಬೇಡ ನೀನು, ಯಾಕಂದರೆ ನಾನು ಒಂದು ಕೇಕ್ ತರಬೇಕು ಅಂದ್ರೂ ಅವ್ರನ್ನೇ ಕರ್ಕೊಂಡು ಹೋಗಬೇಕು, ಸೊ ಅದೆಲ್ಲ ಇಷ್ಟ ಆಗಲ್ಲ ನನಗೆ ಅಂತ ಹೇಳಿದ್ರು. ಓಕೆ ಇರಲಿ ಪರವಾಗಿಲ್ಲ ಅಂತ ಇಲ್ಲೇ ಒಂದೇ ಒಂದು ಕಪ್ ಕೇಕ್ನ ತರಿಸ್ದೆ, ಸಾಕು. ಅದೇ ಒಂದು ಬೆಳಗ್ಗೆ ಬೇರೆ ನಾನು ನೈಟ್ ಕಟ್ ಮಾಡಿಸ್ಲಿಲ್ಲ. ಮಾರ್ನಿಂಗ್ ಅವರು ಡ್ಯೂಟಿಯಿಂದ 5 ಗಂಟೆಗೆ ಬಂದಿದ್ದು. ಸೊ 5 ಗಂಟೆ ಮೇಲೆ ನಾನು
ಕೇಕ್ನ ಸುಮ್ಮನೆ ಹಂಗೆ ಕಟ್ ಮಾಡಿಸಿದ್ದು. ಕೇಕ್ ಅಂದರೆ ನಾರ್ಮಲ್ ಕೇಕ್ ಅಲ್ಲ, ಅದು ಕಪ್ ಕೇಕು. ಸಿಂಪಲಾಗಿರಲಿ, ಹೆಂಗೂ ಈವ್ನಿಂಗ್ ಕಟ್ ಮಾಡಿಸ್ತೀನಲ್ಲ ಅಂತ ನಾನು ಕಪ್ ಕೇಕ್ನ ಸುಮ್ಮನೆ ಹಾಗೆ ಕಟ್ ಮಾಡಿಸಿದ್ದು. ಅದಾದಮೇಲೆ ಗಿಫ್ಟನ್ನ ಕೊಟ್ಟೆ. ಗೈಸ್ ನೀವು ಅಂದ್ಕೊಬೋದು ಏನು ಗಿಫ್ಟು, ಡೈರೆಕ್ಟಾಗಿ ಇವಳು ಬಟ್ಟೆ ತಾನೇ ಕೊಡ್ಬೋದಿತ್ತಲ್ಲ ಅಂತ. ಬಟ್ ಅವ್ರಿಗೂ ಒಂದು ಎಕ್ಸ್ಪೆಕ್ಟೇಷನ್, ಏನೋ ಒಂಥರ ಕ್ಯೂರಿಯಾಸಿಟಿ ಇರುತ್ತಲ್ವಾ, ಏನೋ ಗಿಫ್ಟ್ ಏನೋ ಇರ್ಬೋದು ಅಂತ. ಸೊ ಅದಕ್ಕೋಸ್ಕರ ನಾನು ಗಿಫ್ಟ್ ಪ್ಯಾಕ್ ಥರ ಮಾಡಿ ಅವ್ರಿಗೆ ನಾನು ಕೊಟ್ಟಿದ್ದು. ಸೊ ಇದರಲ್ಲಿ ನೀವು ಏನು ಅಂದ್ಕೊಬೇಡಿ. ಅದಾದಮೇಲೆ ಒಂದು ಬರುತ್ತೆ ಗಾರ್ಡಿಯನ್ ಬೆಲ್ ಒಂದು ಕೊಟ್ಟೆ. ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಯ್ತಾ ಇದ್ದೀನಿ. ಸೊ ಪೂಜೆ ಎಲ್ಲ ಮುಗೀತು. ಸೊ ದೇವಸ್ಥಾನಕ್ಕೆ ರೆಡಿ ಆಗ್ತಾ ಇದ್ದೀವಿ. ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಮಾರ್ನಿಂಗ್ ಎದ್ದು ಫಸ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರೆಡಿಯಾಗಿ ಮನೆ ದೇವ್ರಿಗೆ ಅಂದರೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅಲ್ಲೇ ಇತ್ತು. ಸೊ ಹೋಗಿ ಅಲ್ಲಿ ಎಲ್ಲ ದರ್ಶನ ಮಾಡಿಕೊಂಡು, ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಒಂದು ಕಡೆ ಕೂರಲ್ಲ, ಅವನು ಎಲ್ಲೇ ಹೋದರೂ ಅಷ್ಟೇ, ಅವ್ನು ಬರೀ ಇದೇ ಆಟ, ಒಂದು ಓಡಾಡೋದು ಈ ಥರ. ಅದಾದಮೇಲೆ ನಾವು 4 ಜನ ಹೋಗಿದ್ದಿದ್ದು, ನಮ್ಮ ಮನೆಯವ್ರ ಅಕ್ಕ ಹಾಗೆ ಅವ್ರ ಮಗ, ನಾವು. ಅದಾದಮೇಲೆ ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ದೇವಸ್ಥಾನ ಅಂತ ಇದೆ. ತುಂಬಾ ಚೆನ್ನಾಗಿದೆ, ಹತ್ರನೇ ಇದೆ. ನಮಗೆ ಗೊತ್ತಿರಲಿಲ್ಲ, ಇಷ್ಟು ದಿನ ಹೋಗೇ ಇರಲಿಲ್ಲ ನಾವು. ನಮ್ಮ ಮನೆಯವ್ರು ತುಂಬ ದಿನದಿಂದ ಹೋಗಬೇಕು ಅಂತಲೇ ಇದ್ದರು. ಸೊ ಫೈನಲಿ ಬರ್ಡೇಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ. ವ್ಯೂ ಮಾತ್ರ ಹೇಗಿದೆ ಅಂದರೆ ಗೈಸ್ ಸಖತ್ತಾಗಿದೆ. ಬಿಸಿಲು ಅನ್ನೋದು ಬಿಟ್ಟರೆ ಮಳೆಗಾಲದಲ್ಲಿ ಬಂದರೆ ಅಂತೂ ಸಖತ್ತಾಗಿರುತ್ತೆ ವ್ಯೂವು. ನನಗಂತೂ ತುಂಬಾ ಇಷ್ಟ ಆಯಿತು. ಬಂಡೆಕಲ್ಲುಗಳ ಮಧ್ಯೆ ಇರುವಂಥದ್ದು. ಏನ್ಲ ಅಕ್ಷಯ್ ನಿನ್ನ ಪ್ರಾಬ್ಲಮ್? ಏನ್ಲ ನಡಿ ಹಂಗೆ ಹಿಂಗೆ ಆಗ್ತೀನಿ. ದೇವಸ್ಥಾನದ ಒಳಗಡೆ ಹೋದ್ವಿ, ದರ್ಶನ ಮಾಡಿಕೊಂಡು ಹಂಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ, ಅಂದರೆ ವಿಡಿಯೋ ಮಾಡಿಕೊಂಡೆ. ಈ ಒಂದು ವಿಡಿಯೋ ಏನಿದೆ, ದೇವಸ್ಥಾನದ ವಿಡಿಯೋ ಆಗಲಿ ಫೋಟೋ ಆಗಲಿ ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ ನಮ್ಮ ಮನೆಯವ್ರದ್ದು. ಸೊ ಅಲ್ಲಿ ಡೈಲಿ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಹಾಗೇ ಒಂದು ರೌಂಡ್ ಹಿಂದೆ ದೇವಸ್ಥಾನದ ಹಿಂದೆ ಎಲ್ಲ ಹೋಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು ಗೈಸ್. ಆ ಬಂಡೆಗಳ ಮಧ್ಯೆ ಒಂದು ಚಿಕ್ಕ ಗುಡಿ ಥರ ದೇವಸ್ಥಾನ, ಅಂದರೆ ಹಳೇ ಕಾಲದ ಏನೋ ಅಂತ ಗೊತ್ತಿಲ್ಲ, ಬಟ್ ನಾವಲ್ಲಿ ಹೋದಾಗ ಸೇಮ್ ಇತ್ತು. ತುಂಬ ಚೆನ್ನಾಗಿತ್ತು ಮಾತ್ರ. ಬಂಡೆಕಲ್ಲುಗಳು ಹಾಗೆ ದೇವಸ್ಥಾನ ಕ್ಲೀನಾಗಿ ನೀಟಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ದೇವಸ್ಥಾನ. ಅಲ್ಲೇ ಒಂದು 1 ಅವರ್ ಕೂತ್ಕೋಬೇಕು, ಹಾಗೆಯೇ ಅಲ್ಲೇ ಇರಬೇಕು, ಒಂದು ಅರ್ಧ ಗಂಟೆ 1 ಅವರ್ ಅಲ್ಲೇ ಇರಬೇಕು ಆರಾಮಾಗಿ ಅನಿಸ್ತು. ಬಿಸಿಲಿದ್ರೂ ಪರವಾಗಿಲ್ಲ, ಆರಾಮಾಗಿರ್ಬೋದು ಅಂತ ಅನಿಸ್ತು. ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಎಲ್ಲ ವ್ಯೂ ಎಲ್ಲ ನೋಡಿಕೊಂಡು, ಹಾಗೆ ದೇವಸ್ಥಾನ ಎಲ್ಲ ಹೇಗಿದೆ ಅಂತ ಒಂದು ರೌಂಡ್ ನೋಡಿಕೊಂಡು ಹಾಗೆ ಅಲ್ಲಿ ದಾರ ಎಲ್ಲ ದೇವ್ರದ್ದೆಲ್ಲ ಇರುತ್ತಲ್ಲ, ಅಂತರಗಳು ಅದು ಇದು ಅಂತ. ಸೊ ಅದೆಲ್ಲ ದಾರ ಎಲ್ಲ ಕಟ್ಟಿಸ್ಕೊಂಡ್ವಿ. ನನ್ನ ಮಗನಿಗೆ ಒಂದು ಚಿಕ್ಕ ಖಡ್ಗ ಥರ ಇತ್ತು, ತುಂಬ ಕ್ಯೂಟಾಗಿತ್ತು. ಸೊ ಅವನೊಂದು ಖಡ್ಗ ಹಾಕಿಸ್ಕೊಂಡು ಹಾಗೆ ಕೆಳಗಡೆ ಒಂದು ಲಿಂಗದ್ದೇನಿದೆ, ಸೊ ವಾಟರ್ದು ತುಂಬ ಚೆನ್ನಾಗಿತ್ತು. ಎಲ್ಲ ಆಟ ಆಡಿಕೊಂಡು ಹಾಗೇನು ಆ ನೀರನ್ನೆಲ್ಲ ತಲೆಗೆ ಎಚ್ಕೊಂಡು ಆ ಗಾಳಿಗೆ ಅದೇನಾಗ್ತಿದೆ ಅಲ್ಲಿ ನೋಡಿ, ಅಲ್ಲಿ ವಾಟರ್ ಬರ್ತಿದೆಯಲ್ಲ ದೇವ್ರದ್ದು, ಲಿಂಗದ ಮೇಲ್ಗಡೆ ಯಾವುದೇನಿದೆ ಅಲ್ಲಿಂದ ನೀರು ಬರ್ತಿದೆಯಲ್ಲ ಗೈಸ್, ಅದು ಫುಲ್ಲೆಲ್ಲ ನಮ್ಮ ಮೇಲೆಲ್ಲ ಮಾಡ್ತಾ ಇತ್ತು. ಆ ಗಾಳಿಗೆ ಅದಕ್ಕೆ ಏನು ಚೆನ್ನಾಗಿತ್ತು ಅಂದರೆ ಸಕ್ಕತ್ತಾಗಿತ್ತು. ಹಾಗೆ ಅಲ್ಲೆಲ್ಲ ಒಂದು ರೌಂಡ್ ನೋಡಿಕೊಂಡು ಹಾಗೆ ಆಟ ಆಡ್ತಾಯಿದ್ದೆ. ಬೆಳಗ್ಗೆಯಿಂದ ಇನ್ನೂ ತಿಂಡಿ ಮಾಡಿರಲಿಲ್ಲ. ಗುರುವಾರ ಉಪವಾಸ ಬೇರೆ ನಮ್ಮದು. ಒಂದು ಹೊತ್ತು ಅಂದರೆ 12:30 ಗಂಟೆ ಉಪವಾಸ ಇರ್ತೀನಿ. ಅದಾದಮೇಲೆ ನಾನು ತಿಂಡಿ ಮಾಡೋದು. ಹಾಗೆ ಇಲ್ಲಿ ಚುರುಮುರಿ ಮಾಡ್ತಾಯಿದ್ರು. ಹಾಗೆ ಚುರುಮುರಿ ಏನಾದರೂ ಒಂದು ತಿನ್ನೋಣ ಅಂತ ಹೋದ್ವಿ. ನನ್ನ ಮಗ ಅಂತೂ ತುಂಬ ರೇಗಿಸ್ತಾ ಇದ್ದ, ಚೇರ್ ಬಿಟ್ಕೊಡ್ತಿರಲಿಲ್ಲ. ಒಂದು ಚೇರ್ಗೋಸ್ಕರ ಜಗಳ ಆಡ್ತಾಯಿದ್ರು ಅಲ್ಲಿ. ಹಾಗೆ ಆಡಿಕೊಂಡು ಚುರುಮುರಿ ತಿಂದ್ಕೊಂಡು, ಚುರುಮುರಿ ತುಂಬ ಚೆನ್ನಾಗಿತ್ತು. ಹಾಗೆ ನಾಷ್ಟ ಮಾಡೋದಲ್ಲ, ಏನಾದ್ರು ತಿನ್ನಬೇಕು ಅಂತಂದು ಅಮ್ಮ ಮಗ ಚುರುಮುರಿ ತಿಂತವ್ರೆ. ಚಿಯರ್ಸ್ ಮಾಡಿ, ಚಿಯರ್ಸ್ ಚಿಯರ್ಸ್. ನನ್ನ ಗಂಡನ ಬರ್ತಡೇಗೆ ಪಾರ್ಟಿ ಕೊಡಿಸ್ತವ್ರೆ ಚುರುಮುರಿ. ಗೈಸ್ ಇವಾಗ ಬಂದ್ವಿ ಜಸ್ಟ್ ಮನೆಗೆ. ಟೈಮ್ ಬಂದು ಇವಾಗ 4 ಗಂಟೆ ಆಯಿತು. ಈಗ ಜಸ್ಟ್ ಬಂದ್ವಿ ಮನೆಗೆ. ಫುಲ್ ಸುಸ್ತಾಗೋಯ್ತು ನಮಗೆ. 11 ಗಂಟೆಗೆ ಹೋಗಿದ್ದು ಬೆಳಗ್ಗೆ, 4 ಗಂಟೆಗೆ ಬಂದಿದ್ವಿ. ನನ್ನ ಕೂದಲು ನೋಡ್ತಿರ್ಬೋದು ಹೆಂಗಾಗಿದೆ ಅಂತ. ಅದು ಮೇಲ್ಗಡೆ ಬೆಟ್ಟ ಇರೋದು. ಸೊ ಅಲ್ಲಿ ಸಖತ್ ಅಂದರೆ ಸಖತ್ ಗಾಳಿ ಗೈಸ್. ಎಲ್ಲ ಮುಗೀತು. ಇವಾಗ ಒಂದು 5 ನಿಮಿಷ ರೆಸ್ಟ್ ಮಾಡಿ ಅಡುಗೆ ಮಾಡೋಕ್ಕೆ ಶುರು ಮಾಡಬೇಕು. ಏನೂ ಮಾಡಿಲ್ಲ ಇವತ್ತು. ಹೊಟ್ಟೆ ಬೇರೆ ತುಂಬ ಹಸಿತಾ ಇದೆ. ನಾಷ್ಟನೂ ಮಾಡಿರಲಿಲ್ಲ ನಾನು.
ಸೊ ಇವಾಗ ಒಂದು 5 ಮಿನಿಟ್ಸ್ ರೆಸ್ಟ್ ಮಾಡಿ ಅಡುಗೆ ಶುರು ಮಾಡ್ತೀನಿ. ವಿಡಿಯೋನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ, ಎಂಡ್ವರೆಗೂ ನೋಡಿ. ನಾನು ಅಂದ್ಕೊಂಡಿದ್ದಿದ್ದು ಕೇಕೆ ಬೇರೆ, ಬಟ್ ಇಲ್ಲ ಆಗಿದ್ದೇ ಬೇರೆ. ಸೊ ಇರಲಿ ಅಂದ್ಬಿಟ್ಟು ಸುಮ್ಮನೆ ಅಂದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅನಿಲ, ಹ್ಯಾಪಿ ಬರ್ಡೇ ಟು ಯು. ಬಿಡಿ ಅದಿರಲಿ. ತುಂಬ ಗ್ರ್ಯಾಂಡಾಗೇನು ಬರ್ಡೇ ಸೆಲೆಬ್ರೇಷನ್ ಮಾಡಲಿಲ್ಲ ಗೈಸ್. ಏನೇನೋ ಅಂದ್ಕೊಂಡಿದ್ದೆ, ಬಟ್ ಏನೂ ಆಗಲಿಲ್ಲ. ಇರಲಿ ಪರವಾಗಿಲ್ಲ. ಸಿಂಪಲ್ಲಾಗಿ ಕೇಕು ನಾನು ಅಂದ್ಕೊಂಡಿರೋ ಥರ ಕೇಕ್ ಆಗಲಿಲ್ಲ, ಬೇರೆ ಥರನೇ ಆಯಿತು. ಸೊ ಇರಲಿ, ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಸುಮ್ಮನೆ ಆದೆ. ಕೇಕ್ ಕಟಿಂಗೆಲ್ಲ ಆಯಿತು. ಹಾಗೆಯೇ ಎಲ್ಲ ಫೋಟೋ ವೀಡಿಯೋಸ್ ಎಲ್ಲ ಮಾಡಿ ಎಲ್ಲ ಕೇಕೆಲ್ಲ ತಿಂದು, ಹಾಗೆಯೇ ಅಡುಗೆ ಎಲ್ಲ ಆಗಿತ್ತು. ಊಟ ಎಲ್ಲ ಮಾಡ್ಕೊಂಡ್ವಿ. ಊಟದ್ದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬ್ಯುಸಿ ಆಗಿಬಿಟ್ಟೆ. ಎಲ್ರಿಗೂ ಊಟ ಬಡಿಸ್ತಾ ಇದ್ದೆ. ಫೈನಲಿ ನಾನು ಊಟ ಮಾಡ್ಬೇಕಾದ್ರೆ ಸುಮ್ಮನೆ ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಫೈನಲಿ ವೀಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಗೈಸ್. ಊಟ ಎಲ್ಲ ಬಡಿಸಾದ್ಮೇಲೆ ನನಗೂ ಪಾತ್ರೆ ವಾಷಿಂಗ್ ಅದು ಇದು ಇತ್ತು. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.